ಹಾಯ್ ಮೈ ಡಿಯರ್ ಪ್ರಿಷಿಯಸ್ ಪರ್ಲ್. ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಮನೆಯಲ್ಲೇ ಈಸಿಯಾಗಿ ಮಾಡಬೇಕಾ? ಒಂದು ಕುಕ್ಕರಲ್ಲಿ ಸ್ವಲ್ಪ ಅರೋಮೆಟಿಕ್ ಜ್ಯೂಸಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ತಗೊಂಡು ಹೀಟ್ ಮಾಡ್ಕೊಳ್ಳೋಣ. ನಂತರ ಆಯಿಲ್ ಬಿಸಿ ಆದಮೇಲೆ 9 to 10 ಲವಂಗ ಹಾಕ್ಕೊಂಡಿದ್ದೀನಿ, ಮತ್ತು 3 to 4 ಸಿನೆಮನ್, ಮತ್ತು ಒಂದು ಬೇ ಲೀಫ್ ಹಾಕ್ಕೊಂಡಿದ್ದೀನಿ, 2 to 3 ಸ್ಟಾರ್ಸ್ ತೊಗೊಂಡಿದ್ದೀನಿ, ಮತ್ತು 7 to 8 ಏಲಕ್ಕಿ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ನೆಕ್ಸ್ಟ್ ನಾನು 2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ ಅರೋಮಾ ಮತ್ತು ಈ ಬಿರಿಯಾನಿಗೆ ಫ್ಲೇವರ್ ಇನ್ಕ್ರೀಸ್ ಮಾಡುತ್ತೆ. ಇವಾಗ ನಾನು 2 ಸಣ್ಣದಾಗಿರೋ ಈರುಳ್ಳಿ ತಗೊಂಡು ಚಾಪ್ ಮಾಡ್ಕೊಂಡು ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ನಾವು. ಇದಾದಮೇಲೆ ನಾವು 3 to 4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ರಾ ಸ್ಮೆಲ್ ಹೋಗೋ ಗಂಟ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 2 to 3 ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ಪೈಸ್ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಗ್ರೀನ್ ಚಿಲ್ಲೀಸ್ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು 1 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಅದನ್ನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯೂರಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ರಾ ಸ್ಮೆಲ್ ಹೋಗೋ ಗಂಟ ಕುಕ್ ಮಾಡಿ, ಅದು ಚೆನ್ನಾಗಿ ಕುಕ್ ಆಗಬೇಕು ಟೊಮೆಟೊ. ಇವಾಗ ನಾನು ಸ್ಟಾರ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದು ಏನಂದರೆ ಕೊರಿಯಾಂಡರ್ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಬಾತ್ ಆಗಲಿ, ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಈ 2 ಲೀವ್ಸ್ ಆ್ಯಡ್ ಮಾಡಿದ್ರೆ ಅದ್ರ ಟೇಸ್ಟು ಮತ್ತು ಫ್ಲೇವರೇ ಬೇರೆ ಕೊಡುತ್ತೆ. ಇದು ಹಾಕಿದ್ರೇ ಆ ಫ್ಲೇವರ್ ಹೆಚ್ಚು ಎನ್ಹಾನ್ಸ್ ಆಗಿ ಬರುತ್ತೆ. ಇವಾಗ ನಾನು 1 ಬೌಲ್ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಕರ್ಡ್ ಬಂದುಬಿಟ್ಟು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು ನೀವು. ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ವೈಟು ಟೊಮೆಟೊ ಹಾಕಿರೋದ್ರಿಂದ ಸಮ್ವಾಟ್ ಆರೆಂಜ್ ಕಲರ್, ಗ್ರೀನ್ ಕಲರ್ಸ್ ಎಲ್ಲ. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಚಿಕನ್ ಆ್ಯಡ್ ಮಾಡಿದ್ಮೇಲೂ ಮತ್ತು ರೈಸ್ ಆ್ಯಡ್ ಮಾಡಿದ್ಮೇಲೂ ನೀವು ಟೇಸ್ಟ್ ನೋಡಿ ಬೇಕಾದ್ರೆ ಇನ್ನೂ ಆ್ಯಡ್ ಮಾಡ್ಕೋಬಹುದು. ಸೊ ಎಟ್ ದಿಸ್ ಪಾಯಿಂಟ್ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ಸ್ಪೈಸ್ ಲೆವೆಲ್ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ತುಂಬ ಸ್ಪೈಸಿ ಆದ್ರೂ ಕಷ್ಟ. ಸೊ ನಿಮಗೆ ಸ್ಪೈಸಿ ಇಷ್ಟ ಇದ್ದರೆ ನೀವು ರೆಡ್ ಚಿಲ್ಲಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೋಬೋದು. ಸ್ಪೈಸಿ ಇಷ್ಟ ಇಲ್ಲ ಅಂದರೆ ನೋಡಿಕೊಂಡು 1 ಟೇಬಲ್ ಸ್ಪೂನ್ ಇಲ್ಲ ಅದಕ್ಕಿಂತ ಕಡಿಮೆನೇ ಹಾಕೋಬೋದು ನೀವು. ನಾನಿವಾಗ 1 ಟೇಬಲ್ ಸ್ಪೂನ್ ಫ್ರೆಶ್ಲಿ ಪೌಡರ್ ಮಾಡ್ಕೊಂಡಿರೋ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಈ ಪೆಪ್ಪರ್ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರೇ ಕೊಡುತ್ತೆ. ಸೊ ಆಲ್ರೆಡಿ ನಾವು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಹಾಕಿರೋದ್ರಿಂದ ಪೆಪ್ಪರ್ ಕ್ವಾಂಟಿಟಿನ ಕಡಿಮೆ ಮಾಡಿದ್ದೀನಿ. ಇವಾಗ ನಾನು 1/2 kg ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಚಿಕನ್ಗೆ ಉಪ್ಪು, ಖಾರ, ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ, ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಮಸಾಲ ಚೆನ್ನಾಗಿ ಚಿಕನ್ಗೆ ಇಟ್ಕೋಬೇಕು, ಕೋಟಿಂಗ್ ಆಗಬೇಕು. ಸೊ ಇವಾಗ ಅಟ್ ದಿಸ್ ಪಾಯಿಂಟ್ ನಾನು ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ಆ್ಯಡ್ ಮಾಡಿಕೊಂಡು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ವಾಟರ್ಗೂ ಮಸಾಲ ಮತ್ತು ಆ ಫ್ಲೇವರ್ಸ್ ಇಟ್ಕೋಬೇಕು. ಸೊ ಚೆನ್ನಾಗಿ ಸ್ಟೇರ್ ಮಾಡ್ಕೊಳ್ಳೋಣ. ಸ್ಟೇರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಹಾಗೇ ಬಿಡೋಣ. ಬಾಯ್ಲ್ ಆಗ್ತಾಯಿದೆ ನೋಡಿ. ಅಟ್ ದಿಸ್ ಪಾಯಿಂಟ್ ನಾವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ 1 ವಿಶಿಲ್ ಗಂಟ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಇವಾಗ ಚಿಕನ್ನು ಒಂದು ರೇಂಜಿಗೆ ಬೆಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾನು ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಸುಮತಿ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ರೈಸ್ನ ಆ್ಯಡ್ ಮಾಡಿಕೊಂಡು ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಜೊತೆ. ಯಾಕಂದರೆ ಅದರದ್ದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಇದಕ್ಕೂ ಬರಬೇಕಲ್ವ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ, ರೈಸ್ ಮತ್ತು ಚಿಕನ್ ಮೇಲೆ ಇರುತ್ತೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಇಟ್ಕೊಂಡಿರಲ್ಲ. ಸೊ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಕುಕ್ ಆಗುವಾಗೂ ಎಲ್ಲ ಈವನ್ಲಿ ಈಕ್ವಲಿ ಆಗಿ ಕುಕ್ ಆಗಿರುತ್ತೆ. ಸೊ ಇವಾಗ ಇದನ್ನು ನೋಡ್ಬೋದು, ಕುದಿ ಬರ್ತಾ ಇದೆ. ಸೊ ಕುದಿ ಬರಬೇಕು ಇದು. ಸೊ ಕುದಿ ಬಂದಾಗ ನಾವು ಕಡಿಮೆ ವಿಷಲ್ ಹಾಕಿ ಕೂಗ್ಸಿದ್ರೆ ಬೇಗನೆ ಕುಕ್ ಆಗಿಬಿಡುತ್ತೆ. ಕುದಿ ಬಂದಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ವಿಷಲ್ ಬೇಕಾಗುತ್ತೆ. ಸೊ ನೋಡಿ ಇವಾಗ ಕುದಿ ಬರ್ತಾ ಇದೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಇವಾಗ 1 ಬಾಯ್ಲ್ ಬಂದಮೇಲೆ ನಾವು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೋವರೆಗೂ ಕುಕ್ ಮಾಡಿ. ಬೈ ಚಾನ್ಸ್ ನೀವು ಕುದಿ ಬರೋವರೆಗೂ ಇದು ಬಾಯ್ಲ್ ಮಾಡಿಲ್ಲ ಅಂದರೆ ನಿಮಗೆ 3 ವಿಷಲ್ಸ್ ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ರೈಸ್. ಕುದಿ ಬಂದಮೇಲೆ ನೀವು ಪಲಾವೇ ಆಗಲಿ ಇಲ್ಲ ಬಾತೇ ಆಗಲಿ ಯಾವುದೇ ಆಗಲಿ ಕುದಿ ಬಂದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಇದು ಮಾಡೋದಾದ್ರೆ ನಿಮಗೆ ಕಡಿಮೆ ವಿಷಲ್ ಬೇಕಾಗುತ್ತೆ. ಸ್ವಲ್ಪ ಜನರದು ನೋಡಿ ಫುಲ್ ಓವರ್ ಕುಕ್ಕಾಗಿ ಮುದ್ದೆ ಆಗೋಗುತ್ತೆ.
ಸೊ ನೀವು ವಿಷಲ್ನ ರೆಡ್ಯೂಸ್ ಮಾಡಿದ್ರೆ ಈವನ್ ಆಗಿ ಮತ್ತು ಪ್ರಾಪರ್ಲಿ ಆಗಿ ಕುಕ್ ಆಗುತ್ತೆ. ಸೊ ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಆಲ್ರೆಡಿ 1 ವಿಷಲ್ ನಾವು ಚಿಕನ್ ಜೊತೆ ಕೂಗಿಸ್ಕೊಂಡಿದ್ವಿ. 2 ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ವಾವ್, ಸೂಪರ್ ಅರೋಮಾ, ಪರ್ಫೆಕ್ಟಾಗಿ ಬೆಂದಿರೋ ರೈಸ್, ಜ್ಯೂಸಿ ಚಿಕನ್ ಮತ್ತು ನಮ್ಮ ಹೋಟೆಲ್ ಸ್ಟೈಲ್ ಚಿಕನ್ ಬೇರೆ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಟೇಸ್ಟಿ ರೆಸಿಪಿ ಮತ್ತು ಫುಡ್ ವ್ಲಾಗ್ಸ್ಗೆ ಪರ್ಲ್ಸ್ ಹ್ಯಾಪಿ ಹಬ್ನ ಫಾಲೋ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.